ಹಾಯ್, ಹೇಗಿದ್ದೀರಾ ಎಲ್ಲರೂ? ಸೌಖ್ಯ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ರಸಮ್ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ ಅಲ್ವಾ, ಸ್ಪೆಷಲ್ ರಸಮ್. ಬಟ್ ನಾನು ರಸಮ್ಗೆ ಎಲ್ಲ ರೆಡಿ ಮಾಡಿದ ನಂತರ ವಿಡಿಯೋ ಮಾಡಲಿಕ್ಕೆ ನೆನಪಾದದ್ದು ನನಗೆ. ಇದರಲ್ಲಿ ಏನೆಲ್ಲ ಹಾಕಿದ್ದೀನಿ ಗೊತ್ತಾ? ಟೊಮೆಟೊ, ಸಾಂಬಾರು ಹುಡಿ, ಶುಂಠಿ, ಕೊತ್ತಂಬರಿ ಸ್ವಲ್ಪ, ಎಳ್ಳು ಮೆಣಸು, ಪೆಪ್ಪರ್ ಸ್ವಲ್ಪ, ಆಮೇಲೆ ಟೊಮೆಟೊ ಹಾಕಿದ್ದೇನೆ, ಅದು ಮೇಯ್ನ್. ಆಮೇಲೆ ಕೆಂಪು ಮೆಣಸು ಉಂಟಲ್ಲ, ನಾವು ಪದಾರ್ಥಕ್ಕೆಲ್ಲ ಹಾಕ್ತೇವೆ, ಅದನ್ನು ಅಷ್ಟನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ, ಸ್ವಲ್ಪ ಬೆಲ್ಲ ಪೇಸ್ಟ್ ಮಾಡಿ ಹಾಕಿದ್ದೇನೆ. ಅದು ಹೇಗೆ ಉಂಟ ಅಂತ ತೋರಿಸ್ತೇನೆ. ಈ ಥರ ಬಂದಿದೆ. ಇದನ್ನೀಗ ಒಗ್ಗರಣೆ ಇಡ್ತೇನೆ. ಒಗ್ಗರಣೆ ಇಟ್ಟು ಅದರ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕು, ಕುದಿಲಿಕ್ಕೆ ಬಿಡಬೇಕು. ಅಷ್ಟೊಂದು ನಂಗೆ ನೀರು ಬೆರೆಸಬೇಡಿ. ನಂತರ ಸ್ವಲ್ಪ ಹೊತ್ತಾದಮೇಲೆ ಅದರ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ನೀರಿಡಿ. ಈಗ ನಾನು ಮಾಡ್ತೇನೆ. ಅದು ಮೆಣಸು ಸ್ಮೆಲ್ ಬರ್ತಾ ಇದೆ. ಓಪನ್ ಮಾಡಿದ್ದಾರೆ. ಇವತ್ತು ಶುಕ್ರವಾರ, ತುಂಬ ಮಂದಿ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದಾರೆ. ಸೋನ ಶುಕ್ರವಾರ ಅಂತ ಹೇಳ್ತೇವೆ. ಬಟ್ ನಾನಿವತ್ತು ರಶ್ ಉಂಟು, ನಾನು ಹೋಗೋದಿಲ್ಲ. ಇಲ್ಲೇ ವೈಟ್ ರೈಸ್ ಮಾಡಿ ಊಟ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ರಶ್ ನನಗೆ ಆಗಲ್ಲ, ಅಲ್ಲಿ ಹೋಗಿ ಬೇಡಲಿಕ್ಕೆ ಕೂಡ ಆಗೋದಿಲ್ಲ ಸರಿಯಾಗಿ. ದೇವರನ್ನು ನೋಡಲಿಕ್ಕೆ ಕೂಡ ನುಗ್ಗಲು ಅದೆಲ್ಲ ಆಗಲಿಕ್ಕಿಲ್ಲ ನನಗೆ. ನಾವು ಯಾರಿಲ್ಲದಾಗ ಆರಾಮ್ಸಿ ಹೋಗಿ ಬರ್ತೀವಿ. ಸಂಜೆ ಆದರೆ ಹೋಗ್ತೇನೆ. ನನ್ನ ತಂಗಿ ಬರ್ತಾಳೆ ಮನೆಗೆ, ಅತ್ತೆ ಮಗಳು. ಅವಳು ಬರ್ತೇನೆ ಅಂತ ಹೇಳಿದಾಳೆ. ಬಂದ ಮೇಲೆ ಒಂದು ವೇಳೆ ಹೋಗೋಣ ಅಂತ ಕೇಳ್ತೇನೆ. ಹೋಗೋಣ ಅಂತ ಅಂದ್ಕೊಂಡು ಹೇಳಿದರೆ ಹೋಗೋದು ಅವಳೊಟ್ಟಿಗೆ. ಆವಾಗ ಕೂಡ ನಾನು ವಿಡಿಯೋ ಮಾಡ್ತೇನೆ ಆಯಿತಾ? ಪೊಳ್ಳಳ್ಳಿ ದೇವಸ್ಥಾನದ್ದು. ಇದು ನಾವು ಕೊತ್ತಂಬರಿಯನ್ನು ಕಟ್ ಮಾಡಿಡಿದ್ದು, ಅದನ್ನು ಲಾಸ್ಟ್ ಹಾಕೋದು, ಕುದೀತಾ ಇರ್ತದಲ್ಲ ಆಗ. ತುಂಬ ಮಂದಿ ವೃತ್ತ ಎಲ್ಲ ಇಟ್ಕೊಳ್ತಾರೆ ಇವಾಗ. ಬಟ್ ನಾನು ಮಾತ್ರ ವೃತ್ತ ಇಡಲಿಲ್ಲ. ನನಗೆ ವೃತ್ತ ನಾನು ಇಷ್ಟೋ ತನಕ ನಾನು ಇಡಲಿಲ್ಲ. ಒಮ್ಮೆ UC ಯಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ವಿಶಾಲಾಕ್ಷಿ, ಶೋಭಾ, ಸಂಧ್ಯಾ, ನಿರ್ಮಲಾ ಅಂತ. ಇವರೆಲ್ಲರೂ ವೃತ್ತ ಇಟ್ಕೊಂಡದ್ದಾಯ್ತಾ, ಸಂಕಷ್ಟಿ ವೃತ್ತ ಅಂತ ಇಟ್ಕೊಂಡದ್ದು. ನನಗೆ ಅಷ್ಟು ನನಗೆ ಅಭ್ಯಾಸ ಇರಲಿಲ್ಲ ಯಾವುದೇ ವೃತ್ತದ್ದು. ಸಂಕಷ್ಟಿ ವೃತ್ತ ಇಟ್ಕೊಂಡ ನಂತರ ನಾನು ಹೇಳಿದ್ದು ನಾನು ಕೂಡ ಇಟ್ಕೊಳ್ತೇನೆ ಅಂತ. ನನಗೆ ಅದರ ವ್ಯಾಲ್ಯೂ ಕೂಡ ಗೊತ್ತಿರಲಿಲ್ಲ. ಬಟ್ PUC ಯಲ್ಲಿ ಗರ್ಲ್ಸ್ ಕಾಲೇಜಲ್ಲಿ ನಾವು ಓದಿದ್ದು, ಎಲ್ಲರೂ ಹುಡುಗಿಯರು ಹೆಚ್ಚಿನವರು ಅದು ಇಟ್ಕೊಂಡಿದ್ರು ವೃತ್ತ. ಅದರ ವಿಷಯ ಕೂಡ ಗೊತ್ತಿರಲಿಲ್ಲ, ಯಾವ ಕಾರಣಕ್ಕೆ ಸಂಕಷ್ಟಿ ವೃತ್ತವನ್ನು ಇಟ್ಕೊಳ್ತಾರಂತ. ಎಲ್ಲ ಇಟ್ಕೊಂಡ್ರಲ್ಲ, ನಾನು ಇಟ್ಕೊಳ್ತೇನೆ ಅಂತ ಅವರ ಹತ್ರ ಜಗಳ ಮಾಡಿ ಹೇಳಿದೆ, ನಾನು ಕೂಡ ಇಟ್ಕೊಳ್ತೇನೆ ಅಂತ. ಅದಕ್ಕೆ ಆಯಿತು ನೀನು ಇಟ್ಕೋ ಅಂತ ಹೇಳಿದರು. ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಮತ್ತು ದೇವಸ್ಥಾನದಲ್ಲಿ ಅವರು ಬೆಳಗ್ಗೆ ಅಕ್ಕಿದ್ದು ಏನು ತಿನ್ನಬಾರ್ದಂತೆ, ಅದಕ್ಕೆ ಅಕ್ಕಿದ್ದು ಏನು ತಿನ್ನಬೇಡ ಅಂತ ಹೇಳಿದರು. ನನಗೆ ಆ ಥರ ವ್ರತ ಇಟ್ಟು ಅಭ್ಯಾಸ ಇರಲಿಲ್ಲ. ನಾನೇನು ಮಾಡಿದೆ, ಏನು ತಿನ್ನಬಾರ್ದಾ ಅಂತ ಕೇಳಿದೆ. ಏನು ತಿನ್ನಬಾರ್ದು, ಅಕ್ಕಿದ್ದೆಲ್ಲ ಫ್ರೂಟ್ಸ್ ಎಲ್ಲ ತಿನ್ಬೋದು, ಬಾಳೆಹಣ್ಣು ತಿನ್ಬೋದು ಅಂತ ಒಬ್ಳು ಹೇಳಿದ್ಲು. ತಗೊಳ್ಳಿ, ಆ ದಿವಸ 2 ಡಜನ್ ಬಾಳೆಹಣ್ಣು ಖಾಲಿ ಮಾಡಿದ್ದೇನೆ. ನನಗೆ ಆ ದಿವಸ ಏನು ಹಸಿವಾಗ್ತಂತ ಗೊತ್ತಿಲ್ಲ, ತಿಂದದ್ದೆ ಬಾಳೆಹಣ್ಣು. ಅದು ಅಭ್ಯಾಸ ಕೂಡ ಇಲ್ಲ. ಆಮೇಲೆ ಆ ದಿವಸ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ, ಆ ದಿವಸ ಜೋರು ಹಸಿವಾಗ್ತಾಯಿತ್ತು ನನಗೆ. ಅದು ವೃತ್ತ ಇಟ್ಟಾಗೆ ಕೂಡ ಆಗಲಿಲ್ಲ. ಅದೇ ಲಾಸ್ಟ್. ನಾನು ಮತ್ತೆ ಅಂಥದ್ದೆಲ್ಲ ರಿಸ್ಕಿಗೆಲ್ಲ ಕೈ ಹಾಕ್ಲಿಕ್ಕೆ ಹೋಗಲಿಲ್ಲ. ನಾನು ನಾನ್ ವೆಜ್ ಬೇಕಾದರೆ ಬಿಟ್ಟು 1 ವರ್ಷ ಕೂಡ ಇದ್ದೆ. ನಾನು ನಾನ್ ವೆಜ್ ಬಿಟ್ಟು ಕೂಡ ಇಡ್ತೇನೆ. ಬಟ್ ನನಗೆ ಇದೊಂದು ಆಗೋದಿಲ್ಲ, ಚಿನ್ನದೇ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಎಂಥದ್ದು ಅಂತ ಗೊತ್ತಿಲ್ಲ. ಕೆಲವರದ್ದು ಅದು ಇಮ್ಯುನಿಟಿ ಪವರ್ಗೆ ಜೋರು ಹಸಿವಾಗೋದು. ಅದೇ ಆ ವೃತ್ತದಲ್ಲಿ ಇಟ್ಟಿದ್ದೇನೆ ಅಂತ ಗೊತ್ತಾದರೆ ನನ್ನ ಹೊಟ್ಟೆಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂಥದ್ದೆಲ್ಲ ಆಗಲಿಲ್ಲ. ಇದರ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದ್ರೆ ಕ್ರಮದಲ್ಲಿ ಮಾಡಬೇಕೆಲ್ಲ ಕೂಡ. ನಾನು ಮತ್ತೆ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಕ್ರಮದಲ್ಲೆಲ್ಲ ಮಾಡಿ ನಾನು ತಂಗಿಯೆಲ್ಲ ಇಟ್ಕೊಳ್ತಾಳೆ. ನಾನ್ ವೆಜ್ ಬೇಕಾದರೆ ನಾನು ಬಿಡ್ತೀನಿ. ಎಷ್ಟು ದಿವಸ ಕೂಡ ಬಿಡಬೇಕಂತ ಅನಿಸಿದರೆ ನಾನು ಬಿಟ್ಟಿದ್ದೆ ಕೂಡ ಒಂದು ಟೈಮಲ್ಲಿ. ಬಟ್ ಕೆಲವು ಇಂಥದ್ದೆಲ್ಲ ತಿನ್ನದೇ ಕೂತ್ಕೊಳ್ಬಾರ್ದು, ಒಂದು ಊಟದಲ್ಲಿ ಇರಬೇಕು, ಅದೆಲ್ಲ ಸ್ವಲ್ಪ ನನಗೆ ಕಷ್ಟ.
ಇವಾಗ ನಾನು ಒಗ್ಗರಣೆಗೆ ಇಷ್ಟೆಲ್ಲ ಹಾಕಿದ್ದೇನೆ. ಈಗ ಸ್ವಲ್ಪ ಹಿಂಗೆ ಹಾಕ್ತೇನೆ ಆಯಿತಾ, ಗ್ಯಾಸ್ಟಿಕ್ಕಿಗೆ ಅದು ಒಳ್ಳೆಯದು. ಸ್ವಲ್ಪ ಆಮೇಲೆ ಇಷ್ಟು ಹಾಕಿದ ನಂತರ ಇದಕ್ಕೆ ಇದು ಹಾಕಿ ಕುದಿಸಬೇಕು, ಅದರ ಹಸಿ ವಾಸನೆ ಹೋಗಬೇಕು. ಇವಾಗ ನಾನು ನೀರು ಹಾಕಿದೆ ಇದಕ್ಕೆ, ಕುದಿತ್ತು, ನೀರು ಹಾಕಿದೆ, ಈಗ ಕುದಿತಾ ಇದೆ. ಸ್ವಲ್ಪ ಖಾರ ಆಯ್ತಾ ನಿಮಗೆ ಬೇಕಾದಷ್ಟು ಮೆಣಸು ಹಾಕಿ, ನನಗೆ ಸ್ವಲ್ಪ ಜಾಸ್ತಿ ಆಯ್ತಾ ಏನೋ, ಅದು ಒಳ್ಳೆ ಮೆಣಸು ಕೂಡ ಉಂಟಲ್ಲ, ಚೆನ್ನಾಗಿದೆ, ಸೂಪರ್ ಆಗಿದೆ. ಇದಕ್ಕೆ ವೈಟ್ ರೈಸ್ ಮಾಡಿ ಆಯಿತಾ. ನಾನೀಗ ವೈಟ್ ರೈಸೇ ಮಾಡಬೇಕು, ಒಂದು 2 ಗ್ಲಾಸ್ ತನಕ ಮಾಡ್ತೇನೆ. ನನ್ನ ದೊಡ್ಡ ಚಿಕ್ಕ ಮಗನಿಗೆ ಇಷ್ಟ, ದೊಡ್ಡ ಮಗನಿಗೆ ಕೂಡ ಇಷ್ಟ ವೈಟ್ ರೈಸ್. ಫ್ರೈಡೇ ಅಲ್ವಾ, ವಾರಕ್ಕೊಮ್ಮೆ ತಿನ್ಬೋದು. ಇಲ್ಲದಿದ್ದರೆ ನಮಗೆಲ್ಲೋ ಇಲ್ಲಿ ಅವರು ನಾವು ಬಾಯ್ಲ್ಡ್ ರೈಸ್ ತಿಂದುಂಟಲ್ಲ, ನಮಗೆ ವೈಟ್ ರೈಸ್ ಯಾವಾಗಲೂ. ಬಟ್ ನಾನು ಚಿಕ್ಕಿರುವಾಗ ನನ್ನ ಅಜ್ಜಿ ವೈಟ್ ರೈಸಲ್ಲಿ ಸಾಂಬಾರೆಲ್ಲ ಮಾಡ್ತಾಯಿದ್ರು, ಎಷ್ಟು ತಿಂತಾ ಇದ್ದೆ. ನಾನು ಜಬ್ಬು ಥರ ತೋರಾಗಿದ್ದೆ. ಅದು ತಿಂದರೆ ನನಗೆ ಆಗ್ತದೆ, ಬಟ್ ಕೆಲವರಿಗೆ ಆಗೋದಿಲ್ಲ. ಫುಡ್ ವೈಟ್ ರೈಸ್ ಆಗೋದಿಲ್ಲ ಕೆಲವರಿಗೆ. ಇದು ರಸಮ್ ಉಂಟಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿ ಉಂಟಲ್ಲ, ಯೂಟ್ಯೂಬ್ಗೆ ಹಾಕ್ತಾ ಇದ್ದೇವೆ. ಆದರೂ ಕೂಡ ನೀವು ಉಂಟಲ್ಲ ಅದರಲ್ಲೇ ನೋಡಬೇಡಿ, ಇದನ್ನು ನೋಡಿ ಮಾಡಿ. ಇಂಥ ಟೇಸ್ಟ್ ಮಾರ್ರೆ ಸೂಪರಾಗಿದೆ. ಮಾಡೋಳ ನಾ ಮಾಡಿದ್ದಲ್ಲ. ಈಗ ನಾನು ಮಂಜಲ್ ಪುಡಿ ಹಾಕಿದ್ದು, ಹಳದಿ ಪೌಡರ್ ಹಾಕಿದ್ದು, ಬೆಲ್ಲ ಕೂಡ 2 ಪೀಸ್ ಹಾಕಿದ್ದೆನಲ್ಲ. ಖಾರ ಸಿಹಿ ಹುಳಿ ಹಾಕಲಿಲ್ಲ ಪರ್ಚ. ಈಗ ಹುಳಿ ಹಾಕಲಿಲ್ಲ, ಟೆನ್ಷನ್ ಮಾಡಬೇಡಿ, ನನಗೆ ಮರ್ತೋಗ್ತದೆ. ಹಾಗೆ ಇದೆಲ್ಲ ಒಂದೊಂದು ಐಟಮ್ ಮರ್ತೋಗುದು ಮಾರೆ. ಇದು ಹುಳಿ ಹಾಕಲಿದ್ರೆ ಉಂಟಲ್ಲ, ನೀವು ಹುಳಿಯನ್ನು ಉಂಟಲ್ಲ ಸರಿಯಾಗಿ ಹಿಂಡಿ ಅದರ ರಸ ಬರ್ತದೆ, ಅದನ್ನು ಅದಕ್ಕೆ ಹಾಕಿ, ಉಪ್ಪು, ಹುಳಿ, ಖಾರ, ಸ್ವೀಟ್, ಎಂಥ ಟೇಸ್ಟ್ ಆಗ್ತದೆ ಗೊತ್ತುಂಟಾ. ನೀವೊಮ್ಮೆ ಟ್ರೈ ಮಾಡಿ ನನಗೆ ಉಂಟಲ್ಲ ಅಲ್ಲಿ ಕಮೆಂಟಲ್ಲಿ ಹೇಳಿ ಸೂಪರಾಗಿದೆ ಅಂತ. ನಾನು ಕೆಲವು ನೋಡ್ತೇನೆ ಯೂಟ್ಯೂಬಲ್ಲಿ, ಬಟ್ ನನ್ನದೇ ಕೆಲವು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ. ಇದು ಹಾಕಿದರೆ ಏನಾಗ್ತದೆ, ಅದು ಹಾಕಿದರೆ ಏನಾಗ್ತದೆ. ಕೆಲವೊಮ್ಮೆ ಅದು ಉಲ್ಟಾ ಉಳಿತದೆ, ಸರಿಯಾಗೋದಿಲ್ಲ. ನಾನು ಯಾವುದಾದ್ರೂ ಒಂದು ಐಟಮ್ ಜಾಸ್ತಿ ಹಾಕಿರ್ತೇನೆ, ಯಾವುದೋ ಹುಳಿಯ, ಖಾರವ, ಉಪ್ಪ ಅಂತ. ಆಮೇಲೆ ಅತ್ತೇನು ಕರೆಯೋದು, ಅದೇ ಖಾರ ಜಾಸ್ತಿ ಆಗಿದೆ ಏನು ಮಾಡೋದು ಅಂತ, ಅದೇ ಉಪ್ಪು ಜಾಸ್ತಿ ಆಗಿದೆ ಏನು ಮಾಡೋದು ಅಂತ. ಆಮೇಲೆ ಅವರು ಇದ್ದರೆ ಸೊಲ್ಯೂಷನ್ ಹೇಳ್ತಾರೆ, ಸೊಲ್ಯೂಷನ್ ಇಲ್ಲದ್ರೆ ಮತ್ತೆಂತ ಮಾಡ್ತೀವಿ. ನಾವು ಮಾಡಿದ್ದು ನೋ ಮಾರಾಯ ಅಂತ ಹೇಳ್ತಾರಲ್ಲ, ಹಾಗೆ ನಾವೇ ಮಾಡೋದು ನಾವೇ ತಿನ್ನೋದು. ಅದು ನಾವು ಮಾಡಿದ ಕರ್ಮ ಇದ್ದಾಗೆ, ನಾವು ಮಾಡಿದ ಕರ್ಮ ನಾವೇ ತಿನ್ನಬೇಕಲ್ಲ, ಹಾಗೆ ಇದು ಕೂಡ ಹಾಗೆ, ನಾವು ಮಾಡೋದು ನಾವೇ ತಿನ್ನೋದು. ಈಗ ಹುಳಿದ್ದು ನೀರು ನಾನು ಹಿಂಡಿ ಹಾಕ್ತೇನೆ ಅದಕ್ಕೆ. ಸ್ವೀಟ್ ಕಡಿಮೆ ಆಗಿದೆ, ಸ್ವೀಟ್ ಹಾಕಿ ಆಯಿತಾ. ನಾನು 2 ಪೀಸ್ ಮಾತ್ರ ಬೆಲ್ಲ ಹಾಕಿದ್ದು, ಚಿಕ್ಕ ಪೀಸ್ ಹಾಕಿದ್ದು, ತುಂಬ ಹೋಗ್ಬೇಡಿ. ದೇವಸ್ಥಾನದಲ್ಲೆಲ್ಲ ನೋಡಿ ಅಂತೆ, ಅದು ಖಾಲಿ ಒಂದು ನೀರು ರಸಮ್ ಥರ ಸಾರು, ಬಟ್ ತಿಂತ ಟೇಸ್ಟ್ ಆಗೋದು ಮಾರ, ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ಜಾಸ್ತಿ ಆಯ್ತಾ ಹುಳಿ ಹಾಕಿದೆ. ಒಗ್ಗರಣೆಗೆ ನಾನು ಇಟ್ಟದ್ದು ಬೇವಿನ ಎಲೆ, ಆಮೇಲೆ ಇದು ಬೆಳ್ಳುಳ್ಳಿ, ಜೀರಿಗೆ, ಇಂಗು, ಸಾಸಿವೆ, ಬೇವಿನ ಸೊಪ್ಪು, ಇದೆಲ್ಲ ಹಾಕಿದ್ದೇನೆ ಆಯಿತಾ. ಈಗ ನೋಡಿ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಆಯಿತಾ ಮೇಲ್ಗಡೆ, ಟೇಸ್ಟ್ ಆಗಿದೆ. ಈಗ ನಾನು ಅದನ್ನು ಕೋಪಲ್ಲಿ ಹಾಕಿ ಕುಡಿತೇನೆ. ಊಟ ವೈಟ್ ರೈಸ್ ಇನ್ನು ಮಾಡಬೇಕು, ಗಂಟೆ ಆಯಿತು, ಲೇಟ್ ಆಯಿತು, 1:16 1 ಕಾಲ ಆಯಿತು. ಸತ್ಯ ಹೇಳ್ತೇನೆ, ಚೆಂದಾಗಿದೆ ಆಯಿತಾ. ನೀವು ಕೂಡ ಟ್ರೈ ಮಾಡಿ. ಅದಕ್ಕೆ ಈಗ ರೈಸ್ ಮಾಡ್ತೇನೆ. ಪಕ್ಕದಲ್ಲಿ ಹಪ್ಪಳ, ಸಂಡಿಗೆ ಇದೆಲ್ಲ ಇರಬೇಕು, ಇನ್ನೂ ಟೇಸ್ಟ್ ಆಗ್ತದೆ. ಲಾಸ್ಟಿಗೆ ಹುಳಿ ಹಾಕಿದ್ದು ಒಳ್ಳೆದಾಯಿತು. ಹುಳಿ ಖಾರ ಸಿಹಿ 3 ಕೂಡ ಕಾಂಬಿನೇಷನ್ ಉಂಟಲ್ಲ. ಪ್ಲೀಸ್ ಟ್ರೈ ಮಾಡಿ. ಬೇರೆ ರೆಸಿಪಿ ನೋಡಿಡಿ, ನನ್ನ ರೆಸಿಪಿ ನೋಡಿ, ಈ ರೆಸಿಪಿ ನೋಡಿ ಮಾಡಿ. ಸಂಚಿಕಾರ. ಈಗ ನಾನು ವೈಟ್ ರೈಸ್ ಮಾಡ್ತೇನೆ, ಆಮೇಲೆ ನಾನು ಊಟ ಮಾಡಿಕೊಡ್ತೀನಿ. ಹಾಕಿದ್ದೇನೆ, ತುಪ್ಪ ಹಾಕಿದ್ದೇನೆ, ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಬೆಳ್ತಕ್ಕಿ ಅಲ್ವಾ, ಚಪ್ಪಿರ್ತದೆ, ಅದಕ್ಕೆ ಅಷ್ಟು ಹಾಕ್ತೇನೆ. ಅದು ತುಪ್ಪ ಹಾಕೋದು ತುಂಬ ಉರಿ ಅಂದರೆ ಹೀಟ್ ಅಲ್ವಾ, ಅದಕ್ಕೋಸ್ಕರ ಅದನ್ನು ಹಾಕೋದು. ಜೀರಿಗೆ ತಂಪಲ್ವಾ, ಅದಕ್ಕೋಸ್ಕರ
ಹಾಕ್ತಾರೆ. ನಮ್ಮ ಅಜ್ಜಿ ಹಾಕ್ತಾಯಿದ್ರು. ಗೈಸ್, ಬೇಳೆ ರಸಮ್ ಕೂಡ ರೆಡಿಯಾಗಿದೆ, ಊಟ ಕರೆ ರೆಡಿಯಾಗಿದೆ. ಖಾರ ಆಗ್ಬೋದು, ನಾನು ದೇವರಿಗೆ ಹೂ ಇಡ್ಲಿಕ್ಕೆ ಬಂದಿದ್ದೇನೆ. ಹೂ ಯಾವುದಂತ ನೋಡ್ತೀರಾ? ಇದನ್ನು ನಾನು ದೇವರಿಗೆ ಇಡಲಿಕ್ಕೆ, ಅಂದರೆ ನಾನು ಹೋಗಲಿಲ್ಲ ಮಾರ್ಕೆಟ್ಗೆ ಹೂ ತರಲಿಕ್ಕೆ. ನಾನೀಗ ಪೊಳಲಿಗೆ ಹೋಗ್ತೇನೆ ದೇವಸ್ಥಾನಕ್ಕೆ. ದೇವರ ಸುತ್ತ ಇಟ್ಟುಂಟು, ಚಂದ ಕಾಣ್ತದಿದ್ದು. ನಿನ್ನೆ ತರಬೇಕಿತ್ತು, ನಿನ್ನೆ ತರಲಿಕ್ಕೆ ಆಗಲಿಲ್ಲ, ನನಗೆ ಮರ್ತೋಯ್ತು. ಕೇಳಿದ್ದೆ ರೇಟ್ ಮತ್ತೆ ಮರ್ತೋಯ್ತು. ಚೆಂದ ಆಗ್ತದೆ ಅದು, ನಾನು ಚೆಂದ ಮಾಡಿರ್ತೇನೆ, ಡೆಕೋರೇಷನ್ ಮಾಡಿರ್ತೇನೆ. ಇನ್ನು ಬೇಕಿದ್ದು ತುಂಬ ಉಂಟು, ಇಲ್ಲಿ ತುಂಬ ಉಂಟು, ಫುಲ್ ಅದೇ. ವಾಯ್ಸ್ ಹೋಗಿದೆ ಶೀತದಿಂದ, ಅಲಕ್ಕ ಹೋಗಿದೆ. ಎಲ್ಲ ಕೈ ಹಾಕಲಿಕ್ಕೆ ಆಗ್ತದೆ ಮಾರ, ಇಲ್ಲದಕ್ಕೆ ಹುಚ್ಚೆಲ್ಲ ಇರ್ತದೆ. ಚೆಂದ ಮಾಡಿ ನೀರು ಹಾಕಿದ್ದಕ್ಕೆ ಅಲ್ಲಲ್ಲಿ ಉಂಟಲ್ಲ ದೇವರ ಫುಲ್ಲು ಕೋಣೆ ಹತ್ರ ಉಂಟಲ್ಲ, ಉದ್ದಕ್ಕೆ ಇಡಬೇಕು, ಚೆಂದ ಕಾಣ್ತದೆ. ಮಲ್ಲಿಗೆ ಹಾಕ್ಬೇಕಂತೇನಿಲ್ಲ, ದೇವರು ಉಂಟಲ್ಲ, ಭಕ್ತಿ ಉಂಟಲ್ಲ, ಮನಸ್ಸಲ್ಲಿ ಇರಬೇಕು, ಮತ್ತೆ ಒಳ್ಳೆ ಕೆಲಸ ಮಾಡಬೇಕು ಮಾರೆ. ಬೇರೆಯವ್ರದ್ದೆಲ್ಲ ನಂಜಿಗಾರಿ, ಬೇರೆಯವ್ರಿಗೆ ಏನೇನೆಲ್ಲ ಹೇಳಿ, ಬೇರೆಯವ್ರನ್ನು ಕೂಗಿಸಿ ಬೇಜಾರು ಮಾಡಿ, ಬೇರೆಯವರ ಮನಸ್ಸನ್ನು ಅರ್ಥ ಮಾಡದೆ ಏನೇನೆಲ್ಲ ಮಾಡಿ ಮತ್ತೆ ದೇವರಿಗೆ ಹೋಗಿ ಅಯ್ಯೋ ದೊಡ್ಡ ದೊಡ್ಡ ಪೂಜೆ ಕೊಟ್ಟು ಏನು ಪ್ರಯೋಜನ? ಅದಕ್ಕಿಂತ ಚಿಕ್ಕ ಚಿಕ್ಕ ಹೂ ಇಟ್ಟರು ಪರವಾಗಿಲ್ಲ, ಬೇರೆಯವರಿಗೆ ಅನ್ಯಾಯ ಮಾಡೋದು ಬೇಡ ಮಾರೆ. ಕಷ್ಟ ಆಗ್ತದೆ, ಅದಕ್ಕೆ ಕೆತ್ತಲೆಲ್ಲ ನೀರು ಹಾಕ್ತೇನೆ. ನಿಮಗೆ ತೋರಿಸ್ತೇನೆ ಹೇಗೆ ಇಟ್ಟಿದೆ ದೇವರಿಗೆ ಅಂತ, ಚೆಂದ ಮಾಡಿ ಇಟ್ಟುಂಟಲ್ಲ. ಈಗ ನಾನು ನನಗೆ ಎಲ್ಲಿಟ್ಟು ಬಂದೆ, ಅದು ನಾವು ಹೀಗೆ ಮುದ್ದೆ ಮಾಡಿ ಉಂಟು, ಅದರದ್ದೆಲ್ಲ ಸ್ವಲ್ಪ ಬೀಳ್ತದೆ ಕೆಳಗೆ, ಅದಕ್ಕೆ ನಾನು ಅಲ್ಲಿಟ್ಟು ಬಂದೆ. ಇನ್ನು ಸ್ವಲ್ಪ ತೆಗೆಯುವ. ಇವತ್ತೆಲ್ಲ ಎಲ್ಲೂ ಇದು ಹಳದಿಮಯ ಆಗಿರ್ತದೆ ನನ್ನ ದೇವರ ಕೋಣೆ. ದೇವರಿಗೆ ಆಗ್ಬೋದು ಎಲ್ಲಿ ಮತ್ತು ನನಗೆ ಉಂಟಲ್ಲ, ದೇವರ ಕೋಣೆಯಲ್ಲಿ ಕುತ್ಕೊಳ್ಳುವ ಖುಷಿ ಆಗುತ್ತೆ. ಅಂದರೆ ನಾವು ಸ್ತೋತ್ರ ಓದ್ತೇವಲ್ಲ, ಓದಿದ ನಂತರ ಸ್ವಲ್ಪ ಹೊತ್ತು ಮಾತಾಡಬೇಕು ನಾವು ಅಲ್ಲಿ ಕುತ್ಕೊಂಡು. ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಮಾತಾಡಬೇಕು. ಆಮೇಲೆ ಯಾರ ಮುಂದೆ ಹೇಳಿಕೆ ಹೌದು ಅದನ್ನೆಲ್ಲ ಉಂಟಲ್ಲ ದೇವರ ಮುಂದೆ ಹೇಳಬೇಕು. ಹೇಳಿ ಹೋಗಲಿಕ್ಕೆ ಬಂದರೆ ಕೂಗಬೇಕು, ನಗಲಿಕ್ಕೆ ಬಂದರೆ ನಗಡಬೇಕು. ನನಗೆ ಹಾಗೆ ಅನಿಸ್ತದಿಲ್ಲ, ನಾನು ಕೂತ್ಕೊಳ್ತೇನೆ ತುಂಬ ಹೊತ್ತು. ನನಗೆ ಬೇಜಾರಾದಾಗೆಲ್ಲ ಉಂಟಲ್ಲ, ನಾನು ಕೂತ್ಕೊಂಡು ದೇವರ ಹತ್ರ ಮಾತಾಡ್ತೇನೆ ತುಂಬ. ಅಂದರೆ ಒಂಥರ ಪ್ರಶ್ನೆ ಕೇಳ್ತೇನೆ, ಅದ್ಯಾಕೆ ಹೀಗೆ, ಅದ್ಯಾಕೆ ಹಾಗೆ, ತಿಕ್ಕಿದಾಗ್ಬೋದು ಅವರಿಗೆ ಕೂಡ. ಅಯ್ಯೋ ಯಾವತ್ತೋ ಕೊನೆದವರೆಗೆ ಹೋಗಲ್ಲ ಅಂತ ಅನಿಸ್ಬೋದು, ಅಷ್ಟು ಪ್ರಶ್ನೆ ಕೇಳ್ತೀನಿ. ನೀವು ನನಗೆ ಅದು ಮಾಡಿದ್ದು ಸರಿಯಾ, ಇದು ಮಾಡಿದ್ದು ಸರಿಯಾ, ಅದು ನಿಮಗೆ ಅದು ಸರಿ ಅನಿಸುತ್ತಾ? ಅಯ್ಯೋ ನನಗೆ ಕೆಲವು ಅನಿಸ್ತಾ ಇದೆ ತುಂಬ ಜಾಸ್ತಿ ಮಾತಾಡಿದೆ. ಆದರೂ ಕೂಡ ಉಂಟಲ್ಲ ಸಮಾಧಾನ ಆಗ್ತದೆ ತುಂಬ. ಚಂದ ಮಾಡಿ ನೀರೆಲ್ಲ ಅದಕ್ಕೆ ತಲುಪಿ ಉಂಟಲ್ಲ. ನಾನು ಅಲಂಕಾರ ಮಾಡ್ತೇನೆ. ಸ್ವಲ್ಪ ಇದು ತಂದೆ, ನನಗೆ ಹೊಗೆ ಹಾಕ್ಲಿಕ್ಕೆ ಉಂಟು, ಉಲೋಬನ ಅಂತ ಹೇಳ್ತೇವೆ ನಮ್ಮದ್ರಲ್ಲಿ. ಅದನ್ನು ಯಾವ ಥರ ಅಲಂಕಾರ ಮಾಡಿದೆ ಅಂತ ನೋಡಿ. ಈ ಹೂವನ್ನು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಇವಾಗ ನಾನು ಕರ್ಪೂರ ಹಾಕಿ ಇದನ್ನು ಉರಿಸ್ತೇನೆ. ಇದು ದೇವರ ಕೋಣೆ, ಒಂಥರ ಟೆಂಪಲ್ ಫೀಲ್ ಆಗ್ತದೆ. ಇವಾಗ ಅದು ಸ್ವಲ್ಪ ಗೆಂಡಾಗಬೇಕು, ಅದ ನಂತರ ಅದಕ್ಕೆ ಬೇರೆದೆಲ್ಲ ಹಾಕಲಿಕ್ಕೆ ಆಗ್ತದೆ. ಒಂಥರ ಡಿವೈನ್ ಫೀಲ್ ಆಗ್ತದೆ ದೇವರ ಕೋಣೆ. ಇಲ್ಲಿ ನನಗೆ ಅರ್ಧ ಗಂಟೆ ಕೂತ್ಕೊಂಡು ಖುಷಿ ಆಗ್ತದೆ. ನಾನು ಕೂತ್ಕೊಳ್ತೇನೆ ತುಂಬ ಹೊತ್ತು, ಸ್ತೋತ್ರ ಓದಲಿಕ್ಕೆ ಉಂಟು ನನಗೆ. ಅದಾದ ನಂತರ ಕೂತ್ಕೊಳ್ತೇನೆ. ಹಾಯ್ ಹೇಗಿದ್ದೀರಾ ಎಲ್ಲರೂ? ಸೌಖ್ಯ ಅಲ್ವಾ? ನನಗೆ ಸೌಖ್ಯ ಇಲ್ಲ, ಜ್ವರ, ಶೀತ. ನಾವು ಇವಾಗ ನಿಖರು ಮಿತ್ತಿದ್ರು ಒಪಿನಿಯನ್ ಕಂಕನಾಡು ಹಾಸ್ಪಿಟಲ್ಗೆ ಬಂದಿದ್ದೇವೆ. ಇಲ್ಲಿ ತಿರ್ತು ನನ್ನ ಚಿಕ್ಕಪ್ಪನಿಗೆ ಚೆಕಪ್ ಇತ್ತು, ಅವರಿಗೆ ಸ್ವಲ್ಪ ತಲೆ ತಿರ್ತಾ ಇತ್ತು, ಅದಕ್ಕೆ ನಾವು ಹಾಸ್ಪಿಟಲ್ಗೆ ಬಂದದ್ದು. ಇವಾಗ ಹುಡುಕ್ತಾ ಇದ್ದೇವೆ ಅವರನ್ನು. ಇದು ನ್ಯಾಚುರಲ್ ಜ್ಯೂಸ್ ಅಂತೆ ಗಾಯ್ಸ್, ಕಂಕನಾಡಿಯಲ್ಲಿ ಇರುವುದು. ಆ ಕ್ಯಾಮರಾ ಉಂಟು ಅಲ್ಲ ತೂಪಿನ ನಮ್ಮದು.
ನಾವೆಲ್ಲಿ ಅದು ಇಲ್ಲಿ ಹುಚ್ಚು ಕಟ್ಟಿದ್ರೆ ಸೀದೊಳ ನನ್ನ ಚಿಕ್ಕಪ್ಪನಿಗೆ ಅದು ಬಿ ಪಿ ಟ್ಯಾಬ್ಲೆಟ್ ಮಿಸ್ ಆಗಿ ಅವರಿಗೆ ತಲೆ ಸ್ವಲ್ಪ ತಿರುಗಿದಾಗೆ ಆಗಿತ್ತು. ಬಟ್ ಅವರು ಬ್ಲಡ್ ಕ್ಲಾಟ್ ಆಗಿದೆ, ಅದನ್ನು ನೀರು ಮಾಡಬೇಕಂತ ಹೇಳಿದರು, ಅಡ್ಮಿಟ್ ಮಾಡಿದ್ರಲ್ಲಿ. ಸೊ ನಾವು ನನ್ನ ಚಿಕ್ಕಮ್ಮ ಇದ್ರು, ಅವರು ನಮ್ಮನ್ನು ಹೋಗ್ಲಿಕ್ಕೆ ಹೇಳಿದರು. ನಾ ಕರಿತೇನೆ ಆವಾಗ ಬನ್ನಿ, ಇವಾಗ ಹೋಗಿ ಅಂತ. ಯಾಕಂದರೆ ಯಾರನ್ನು ಒಳಗೆ ಬಿಡೋದಿಲ್ಲ. ನಾನು ಹೋಗಿ ಮಾತಾಡಿಸಿದೆ ಅಂಕಲನ್ನು, ಮಾತಾಡ್ತಾಯಿದ್ರು. ಇದು ಅವರಿಗೆ ಅದೇ ತಲೆ ತಿರುಗಿದಾಗೆ ಆದದಂತೆ ಬೆಳಗ್ಗೆ. ನಾವು ಡಾಕ್ಟ್ರ್ ಹೇಳಿದ್ರು ಅಲ್ಲಿ ಸ್ವಲ್ಪ ರಕ್ತ ಹೆಪ್ಪುಗಟ್ಟಿದೆ ಅಂತ. ಸೊ ನೀರು ಮಾಡಬೇಕಾ ಬ್ಲಡ್ಡನ್ನು ಅಂತ ಹೇಳಿದ್ರಂತೆ. ಹಸಿವಾಗಿತ್ತು ಅವರಿಗೆ, ದೋಸೆ ತಿಂದರು. ಆಮೇಲೆ ನಾವು ಬಂದ್ವಿ, ಮಕ್ಕಳಿಗೆ ಡ್ರೆಸ್ ತಗೊಳ್ಳಿಕ್ಕೆ ಇತ್ತು ಅಂತ. ಇದಕ್ಕೆ ಎಂದು ಮಸ್ತ್ ಕಡಿಮೆ ರೇಟ್. ಅದಕ್ಕೆ ದೊಡ್ಡ ಟಾಪ್ ಯಾವುದು ಅಲ್ಲಿ ಮುಗಿ ಬಂದೆ ಅದರಲ್ಲಿ ಸ್ವೀಟ್ ಎಡ್ಡೆ ಉಂಡು. ಇದು ಬರ್ಲು ಉಂಡು. ಕಲರ್ ಶೋಕ್ ಉಂಟು. ഒരു പാടില്ലേ കേട്ടില്ല. പാടില്ലേ കേറാ. ನಾನಿದನ್ನು ಪರ್ಚೇಸ್ ಮಾಡಿದೆ. ಗಾಯ್ಸ್ 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 ಬಾ ಬೇರೆ ಜಾರ ಹೊಡ್ತಿ. ನಾ ತಂಗಿಗೆ ಅಲ್ಲಿ ಡ್ರೆಸ್ ನೋಡ್ಲಿಕ್ಕೆ ಹೋದ್ವಿ, ಅವ್ರಿಗೆ ಇಷ್ಟನೇ ಆಗಲಿಲ್ಲ ಎಲ್ಲಿ ಕೂಡ. ಫೈನಲಿ ನಾನು ನನ್ನಿಬ್ಬರು ಮಕ್ಕಳಿಗೆ ಡ್ರೆಸ್ ಪರ್ಚೇಸ್ ಮಾಡಿ ಸೆಲೆಕ್ಟ್ ಮಾಡಿದೆ. ಅವರದ್ದು ಡ್ರೆಸ್ ಆಯಿತು. ಅವರಿಗೆ ಸಂಡೇ ಬರ್ಡೇ ಉಂಟು ಮಗುವಿದ್ದು, ಅದಕ್ಕೆ ಇಲ್ಲದಿದ್ದರೆ ಅವರದ್ದು ಪರ್ಚೇಸಿದೊಂದು ಟೆನ್ಷನ್ ಇರ್ತಾಯಿತ್ತು. ಫೈನಲ್ ಅವರದ್ದಾಯಿತು. ಇವರಿಗಿಬ್ಬರಿಗೆ ಕೂಡ ಅಲ್ಲಿ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಇದ್ದದ್ದು ಸಿಟಿ ಸೆಂಟರಲ್ಲಿ ಸಂಜೆ ಹೊತ್ತಲ್ಲಿ ಬಾಕ್ಸಿಂಗ್ ಆಗ್ತಾಯಿತ್ತು.
ಸಾಗರಲ್ಲಿ ನಾನು ಆ ಸಾರಿ ತೋರಿಸಿದ್ದೆಲ್ಲ ಅದಕ್ಕೆ 249 ಸ್ಯಾರಿಗೆ ಅದು ಆಫರ್ ಪ್ರೈಸ್ ಇದ್ದದ್ದು. ಹೋಗಿ ಪರ್ಚೇಸ್ ಮಾಡಿದರೆ ಮಾಡಿ ಕಲರ್ ವೆರೈಟಿ ಆಫ್ ಕಲರ್ಸ್ ಉಂಟು. ಆಮೇಲೆ ಅವ್ರು ಹೇಳಿದರು ವಿಡಿಯೋ ಮಾಡಿ ಕೆಳಗೆಲ್ಲ ಉಂಟು ಟಾಪ್ಸ್ ಅಂತ. ಅಲ್ಲಿ ಏನೋ ಆಫರ್ಸ್ ಏನು ನಡೀತಾ ಇದೆ ಸಾಗರಲ್ಲಿ, ತೊಕ್ಕೊಟ್ಟು ಸಾಗರಲ್ಲಿ. ಫೈನಲ್ ನನ್ನ ಇಬ್ಬರು ಮಕ್ಕಳಿಗೆ ಒಳ್ಳೆ ಡ್ರೆಸ್ ಸೆಲೆಕ್ಟ್ ಆಯಿತು. ಆಮೇಲೆ ನಂದಾಗಲಿಲ್ಲ, ನೋಡುವ ಸಾರಿ ಆದರೆ ಸಾರಿ. ನನಗೆ ಕೂಡ ಶೀತ ಜ್ವರ ಎಲ್ಲ. ಸೊ ನನ್ನ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.